ಸ್ನೇಹಿತರೆ, ಹಾವೇರಿ ಜಿಲ್ಲೆ ಸವನೂರು ಠಾಣೆಯಲ್ಲಿ ನಡೆದ ಇದೊಂದು ಘಟನೆ. ಹಾವೇರಿ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಬಂದ್ರು. ನಾವು ಇನ್ನೂವರೆಗೆ ಬರ್ತಾರೆ, 3 ಗಂಟೆ ತಗೋತಾರೆ, 4 ಗಂಟೆ ತಗೋತಾರೆ, ಹಿಂಗೆ ಹೇಳ್ಕೊಂಡು ಬಂದು ಬೆಳಿಗ್ಗೆ ಸಿಪಿಎಸ್ ಬೆಳಗಿಂದ ಸಿಪಿಎಸ್ ಸರ್ ನಮ್ಮ ದೂರನ್ನು ತಗೊಳ್ಳಿ ಅಂತ ಹೇಳಿದ್ದು. ಸರ್ ನಮ್ಮ ದೂರನ್ನು ತಗೊಳ್ಳಿ, ನಮ್ಮ ಕಂಪ್ಲೇಂಟ್ ತಗೊಳ್ಳಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ. 10 ಗಂಟೆಗೆ ಬಂದಿದ್ವಿ, ಇಲ್ಲಿವರೆಗಿನ ಈಗ ಬರ್ತೀವಿ ಆಗ ಬರ್ತೀವಿ ಅಂತ ಇಲ್ಲಿವರೆಗೂ ಜಾಸ್ತಿ ಆತರ ಸಿಪಿಐ ಹೇಳ್ತಾರೆ, ನನಗೆ ರಾಜಕೀಯ ಒತ್ತಡ ಇದೆ, ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ದೂರು ತಗೊಳ್ಳಕ್ಕೆ ಆಗೋಲ್ಲ. 20 ಗಂಟೆಗೆ ಬಂದ್ರೆ ಈಗ ಕೊಟ್ಟಾರೆ ಬಿಳಿಯ ಪೇಪರ್. ಇದಕ್ಕೇನು FIR ಇಲ್ಲ ಸರ್. ನೋಡಿ, ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕರ್ನಾಟಕ ವಾಹಿನಿಗೆ ತಮಗೆಲ್ಲ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಹಾವೇರಿ ಜಿಲ್ಲೆ ಸವನೂರು ಠಾಣೆಯಲ್ಲಿ ನಡೆದ ಇದೊಂದು ಘಟನೆ. ಅದೇನಪ್ಪ ಅಂದ್ರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದಯವಿಟ್ಟು. 15/11 ವಿಷಯ ಏನಪ್ಪ ಅಂದ್ರೆ, 15/11/2025 ಹೆಸರು ಗ್ರಾಮದಿಂದ ಆಸ್ತಿ ವಿಚಾರವಾಗಿ ಸವನೂರು ಠಾಣೆಗೆ ದೂರು ನೀಡಲು ಹೋದರೆ ಅಲ್ಲಿ ಠಾಣಾಧಿಕಾರಿಗಳು ದೂರನ್ನು ತೆಗೆದುಕೊಂಡಿಲ್ಲ. ಯಾಕೆ ಅಂತ ಗೊತ್ತಾಗಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ನಾ ಹೇಳೋದಲ್ಲ, ದೂರದಾರರ ಬಾಯಿಂದನೇ ಕೇಳೋಣ ಬನ್ನಿ. ವಿಡಿಯೋ ಇದೆ. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ಹಾವೇರಿ ಜಿಲ್ಲೆ ಸವನೂರು ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ. ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಜನ ಹಿಂದೆ ಕಾಣ್ತಾ ಇದಾರಲ್ಲ, ಇಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಹಿಡಿದು ಇವಾಗ ರಾತ್ರಿ 9 ಆದ್ರೂ ಕೂಡ ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಕೂಡ ಇವರು ಕಂಪ್ಲೇಂಟ್ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಬನ್ನಿ, ಹಾಗಾದ್ರೆ ಅವರು ಏನು ರೋದನೆ ಅವ್ರ ಬಾಯಿಂದಲೇ ಕೇಳೋಣ. ಬನ್ನಿ ಏನು ಹೇಳಿ ಇವ್ರೆ, ನಿಮ್ಮ ಹೆಸರು ಹೇಳಿ. ಕುಮಾರ್ ಸೋಮಣ್ಣ ಲಮಾಣಿ ಅಂತ ಹೇಳಿ. ಹೇಳಿ, ಎದಕ್ಕೆ ಬಂದಿದ್ದೀರಿ ಪೊಲೀಸ್ ಸ್ಟೇಷನ್ಗೆ? ಯಾವ ಕಾರಣಕ್ಕೆ ಇದು ಕಂಪ್ಲೇಂಟ್ ತಗೊಂತಾ ಇಲ್ಲ? ಸರ್, ನಮ್ದು ಸ್ವಲ್ಪ ಜಮೀನು ಮುಂಚಿನ ಜಗಳ ಇತ್ತು. ಅದನ್ನ ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಮಾಡಿ ಇಟ್ಟಿದ್ದೀವಿ. ಊರಲ್ಲಿ ಅಡ್ಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಎದರ್ ಪಾರ್ಟಿಯವರು ನಮಗೆ ಕೊಡ್ಲಿಕ್ಕೆ ಕಂಡಿಯಿಂದ ಹಿಡ್ಕೊಂಡು ಕಡಿತೀವಿ ಅಂತ ಹೇಳಿ ಧಮಕಿ ಮಾಡಿ ಹೊಡಿಲಿಕ್ಕೆ ಬಂದ್ರು. ಅದರಿಂದ ನಾವೇನ್ ಮಾಡಿದ್ವಿ, 112 ಫೋನ್ ಮಾಡಿ ರಕ್ಷಣೆ ತಗೊಂಡು ಅಲ್ಲಿಂದ ಅವ್ರು ಬಂದ ಮೇಲೆ, ಇಲ್ಲ ನೀವು ಒಂದು ಗಾಡಿ ಮಾಡ್ಕೊಂಡು ಸೀದಾ ಸವನೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಂತೇಳಿ ಅವ್ರು ಎಡಿಟ್ ಮಾಡಿದ್ಮೇಲೆ ನಾವು ಅಲ್ಲಿಂದ ಅವರು ಇದರಿಂದನೇ ಅವ್ರು ಮುಗಿಸ್ಕೊಂಡ್ರೆ ಇಲ್ಲಿ ಬಂದು ಟಚ್ ಆದ್ವಿ. 112 ಮುಖಾಂತರ ಬಂದು ಇಲ್ಲಿ ಬಂದು ಟಚ್ ಆದ್ವಿ. 112ಗೆ ಬೆಳಗ್ಗೆ ನಾನು 7:25ಗೆ ಕಾಲ್ ಮಾಡಿದ್ದೆ. 8:45ಗೆ ಅವರು 8:25ಗೆ ಸರ್ ಬಂದ್ರು. 112 ಬಂತು. ಅಲ್ಲಿಂದ ನಮಗೆ ರಕ್ಷಣೆ ಕೊಟ್ಟು ಈ ಕಡೆ ಸವನೂರು ಸ್ಟೇಷನ್ಗೆ ಪಾರ್ ಮಾಡಿದ್ರು. ಇಲ್ಲಿ ಬಂದಾಗ ಕೇಳಿದಾಗ ಕುತ್ಕೋರಿ, ಯಾರು ಇಲ್ಲಿ ಯಾರು ಕೇಳಿದ್ರಿ? ಇದ್ರು ಸಿಪಿಎಸ್ ಸರ್ ಇರ್ಲಿಲ್ಲ. ಹಾವೇರಿ ಮೀಟಿಂಗ್ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಬಂದ್ರು. ನಾವು ಇನ್ನೂವರೆಗೆ ಬರ್ತಾರೆ, 3 ಗಂಟೆ ತಗೋತಾರೆ, 4 ಗಂಟೆ ತಗೋತಾರೆ, ಹಿಂಗೆ ಹೇಳ್ಕೊಂಡು ಬಂದು ಬೆಳಿಗ್ಗೆ ಸಿಪಿಎಸ್ ಸರ್ ಬೆಳಗಿಂದ ಸಿಪಿಎಸ್ ಇಲ್ಲಿ ಬಂದಿಲ್ಲ. ಫೋನ್ ಮಾಡಿದ್ರೆ ಇಲ್ಲ, ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಯಾಕೆ ಅಂತ ಕೇಳ್ಬೇಕಾಗಿತ್ತು. DSP ಸಂಬಂಧಪಡುತ್ತಂತೆ. ಯಾಕೆ DSPಗೆ ನೋಡಿ ವೀಕ್ಷಕರೇ, ಇದು ಬಡಜನ ನೋಡಿದ್ರೆ ಬಡಜನ. ಇವರು ಸಿಪಿಐ ಅವರು ಏನು ಹೇಳ್ತಾ ಇದಾರೆ ಅಂದ್ರೆ, ಏನೋ ಕತೆ ಕಟ್ತಾ ಇದಾರೆ ಅವರು. ಏನಪ್ಪಾ ಅಂತಂದ್ರೆ, ಏನೋ ಒಂದು ಹೇಳುದು DSP ಸಂಬಂಧಪಡುತ್ತಂತೆ. ಇದು ಯಾವ ನಾ ಹೇಳಿದ್ದು? ಇದು ಎಲ್ಲಾದ್ರೂ ನೋಡಿದಿರ ಕಾನೂನು? ಹೇಳಿದ್ರೆ DSP ಸಂಬಂಧಪಡುತ್ತೆ ಅಂದ್ರೆ, ಹಂಗಾದ್ರೆ ಇವ್ರು ಸಿಪಿಐ ಇರೋದಾಕೆ, ಇನ್ಸ್ಪೆಕ್ಟರ್ ಇರೋದಾಕೆ? ನೀವೇ ಹೇಳಿ ನೋಡೋಣ. ಹೇಳಿ. ಬೆಳಗ್ಗಿಂದ 9 ಗಂಟೆಗೆ ಬಂದ್ರೆ ಈಗ ಕೊಟ್ಟಾರೆ ಬಿಳಿಯ ಪೇಪರ್. ಇದಕ್ಕೇನು FIR ಇಲ್ಲ ಸರ್. ನೋಡಿ, ಇದು ಬೆಳಿಗ್ಗಿದ್ದ ಹಿಡಿದು ಇವಾಗ ಕೊಟ್ಟಿದ್ದಾರಂತೆ. ಇದರಲ್ಲಿ ಏನ್ ಕಾಣಿಸಿದಾರೆ ಅಂದ್ರೆ, ಪ್ರಾಥಮಿಕ ವಿಚಾರಣೆ ಕುರಿತು ಜಸ್ಟ್ ಬರ್ದಿದ್ದಾರೆ ಅಷ್ಟೇ, ಬರೆದು ಕೊಟ್ಟಿದ್ದಾರೆ. ಅದು ಕೂಡ ಕಂಪ್ಲೇಂಟ್ ತಗೊಳ್ಳಾರ್ದೆ. ಜಗಳ ಯಾವುದೇ ಇರಲಿ, ರಕ್ಷಣೆ ಅಂತ ಬಂದಾಗ ಪೊಲೀಸರು ರಕ್ಷಣೆ ಕೊಡಬೇಕಾಗುತ್ತದೆ. ಯಾಕೆ ಅಂದ್ರೆ ಅದು ಅವರ ಕರ್ತವ್ಯ. ಸ್ನೇಹಿತರೆ, ಇದರಲ್ಲಿ ದೂರುದಾರರು ಏನು ಮಾಡಿದ್ದಾರಂದ್ರೆ, ಊರಲ್ಲಿ ಜಗಳ ಅತಿರೇಕಕ್ಕೆ ಹೋದಾಗ 112ಕ್ಕೆ ತುರ್ತು ಸೇವೆಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿದ್ದಾರೆ. ಪೊಲೀಸ್ನವರು ಗ್ರಾಮಕ್ಕೆ ಹೋಗಿ ಭೇಟಿ ನೀಡಿ ಪರಿಸ್ಥಿತಿ ವಿಚಾರಿಸಿ ಠಾಣೆಗೆ ಬನ್ನಿ ಅಂತ ಹೇಳಿ ಹೋಗಿದ್ದಾರೆ. ಅದೇ ಪ್ರಕಾರ ಅವರು ದೂರುದಾರರು ಸವನೂರು ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ದೂರುದಾರರು ಪೊಲೀಸರಿಗೆ
ಮನವಿ ಮಾಡಿಕೊಂಡಿದ್ದಾರೆ. ಏನಂತ? ಸರ್ ನಮ್ಮ ದೂರನ್ನು ತಗೊಳ್ಳಿ ಅಂತ ಹೇಳಿದ್ದು. ಸರ್ ನಮ್ಮ ದೂರನ್ನು ತಗೊಳ್ಳಿ, ನಮ್ಮ ಕಂಪ್ಲೇಂಟ್ ತಗೊಳ್ಳಿ ಅಂತ ಅಂಗಲಾಚಿ ಬೇಡ್ಕೊಂಡಿದ್ದಾರೆ, ಕೇಳ್ಕೊಂಡಿದ್ದಾರೆ. ಆದ್ರೆ ಅಲ್ಲಿಯ ಠಾಣಾಧಿಕಾರಿಗಳು CPI ಹೆಸರು ಹೇಳಿದ್ದಾರೆ. ಅಲ್ಲಪ್ಪ ತಡಿ ಸ್ವಲ್ಪ, CPI ಅವರು ಹೊರಗಡೆ ಹೋಗಿದ್ದಾರೆ, ಕಂಪ್ಲೇಂಟ್ ತಗೊಂತಾರೆ ಅಂತ ಸಮಾಧಾನ ಮಾಡಿದೆ ಅವರಿಗೆ. ಅವರ ಸಮಯ ಎಷ್ಟು ಗೊತ್ತಾಗಿದೆ ಅವರಿಗೆ. ಮುಂದೇನಾಯ್ತು ಅಂತ ಈ ವಿಡಿಯೋದಲ್ಲಿ ನೋಡಿ. ಸಮಸ್ಯೆ ನೋಡ್ರಿ, ನಾವು ಎಲ್ಲಿ ಊರಾಗ ಒಬ್ಬೊಬ್ರು ಅಡ್ಡಾಡಕ ಆಗೋದಿಲ್ಲ, ಆ ತರ ಮಾಡಾಕತ್ತಾರ್ರಿ ನಮ್ ಇದ್ರ ಪಾರ್ಟಿಯಾರ. ನಮ್ ಹೊಲದ ಸಂಬಂಧ ಜಗಳ ಅಂಕರ ಮಾಡಿಲ್ರಿ, ಅವರೇ ಜಗಳಕ್ಕೆ ಬರೋದು ಅವ್ರದ್ದು ಕೇಸ್ ಅವ್ರ ಜಗಳ ರಕ್ಷಣೆ ಬಂದ್ರಿ ನೀವು? ಇಲ್ಲ, ನಾವು ಬಂದೀವಿ, ಅವ್ರ ಕೇಸ್ ತಗೊಂತಾರ. ನಮ್ದ ಸುಮ್ಮನೆ ಕುಂದರ್ಸೋದು ರಾತ್ರಿ 10 ಪಾರ್ಟಿ ಕೇಸ್ ತಗೊಂತಾರ. ಅವ್ರು ತಗೊಳ್ಳೋದು ನಮ್ಗೆ FR ಮಾಡೋದು ಮುಂದೆ ಕಳ್ಸೋದ್ರಿ. ಅದಕ್ಕೆ ನಾವು ಜಾಮೀನ್ ತಗೋಬೇಕ, ಇಲ್ಲಿಲ್ಲ ಅಂದ್ರೆ ನಮ್ಗೆ ಅಂಗಿ ಹಿಡ್ಕೊಂಡು ಹೇಳ್ಕೊಂಬರೋದು, ಜಂಪರ್ ಹಿಡಿದು ಹೇಳ್ಕೊಂಬರೋದು, ಸಿರಿ ಹಿಡಿದು ಹೇಳ್ಕೊಂಬರೋದು, ಈ ತರ ಪೊಲೀಸರು ಮಾಡಾಕತ್ತಾರೆ. ನಾವು ನಿನ್ನೆ ಇದೇ ತರ ಮಾಡಿದ್ರು, ಇವತ್ತು ನಾವು ಕೇಸ್ ಮಾಡಕ್ ಬಂದೀವಿ. ನಾವು ಕೊಡ್ಲಿ, ಕುಡ್ಗೋಲು, ಹಗ್ಗ, ಮಚ್ಚಿ, ಅದು ಆಮೇಲೆ ಏನೋ ಕೋಲ್ರಿ, ಬಡಗಿ ಆ ತರ ತಗೊಂಡ್ ಬಂದ್ವಿ. ನಮ್ಗ ಹೊಡ್ಯಾಕ್ ಬಂದಿಂದ ನಾವೇನ್ ಮಾಡಿದ್ರಿ, ಈಗ ನಾವು ಜಗಳಕ್ಕೆ ನಿನ್ನೆ ಯಾರು ಕೇಸ್ ಆಗೈತಿ, ಮತ್ತಿನ್ನು ಇವತ್ತು ಹೋಗಿ ನಾವು ಜಗಳಕ್ಕೆ ಹೋಗ್ಬಂದ್ರೆ ನಾವ ತಡ್ಕೊಳ್ಳೋಣ ಅಂತ ನಾವು ಏನ್ ಮಾಡಿದ್ರಿ, ಬಂದಾರ ಬಡ ಬಂದ್ರೆ ನಮ್ಮ ಮಗನ ಮುಂದೆ ಹೇಳಿದ್ರಿ. ಮಗ ಏನ್ ಮಾಡಿದ್ರ, ಪೊಲೀಸರಿಗೆ ಕರೆಸ್ತೀನಿ, ಓಣೆನಾರ ಮಂದಿ ಏನಂದ್ರಿ, ಓಣೆನಾರ ಏನಂದ್ರಿ, ನೀವು ಆ ಕಡೆ ಶಿವಾರ ಕಡೆ ಹೋಗ್ಬೇಡ್ರಿ, ಇವತ್ತು ಒಂದು ದಿವಸ ಹೋಗ್ಬೇಡ್ರಿ. ಅವರು ಮಚ್ಚಿ, ಕುಡುಗೋಲು, ಕೋಡ್ಲಿ, ಹಗ್ಗ ಅದೆಲ್ಲ ಹಿಡ್ಕೊಂಡು ಬೇಯಿಸ್ಕೊಂಡು ಅಡ್ಡಾಡ್ತಾರೆ. ನೀವು ಹೋಗ್ಬೇಡ್ರಿ ಆ ಕಡೆ, ಇವತ್ತು ಒಂದಿನ ದಯವಿಟ್ಟು ನಿಮ್ಗೆ ಹೇಳ್ತೀವಿ ಅಂತ ಓಣೆ ಮಂದಿ ಹೇಳಿದ್ಕೆ ನಾವೇನ್ ಮಾಡಿದ್ರಿ, ಪೊಲೀಸರಿಗೆ ಫೋನ್ ಹಚ್ಚಿಂದ ಅವ್ರು ಎಲ್ಲಾರು ಬಂದಿದ್ದ, ಎಲ್ಲಾರು ಓಡ್ ಹೋಗ್ಬಿಟ್ರಿ. ಮತ್ತೆ ಓಡ್ ಹೋಗಿಂದ ನಾವ್ ಏನ್ ಮಾಡಿದ್ವಿ, ಪೊಲೀಸರ ಈಗ ಸದ್ಯ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ ಅಂತಂದ್ರೆ ನಮ್ಗೆ 9 ಗಂಟೆಗೆ ಕಳ್ಸ್ಯಾರಿ. ಅಲ್ಲಿಂದ ಬರ್ಬೇಕಂದ್ರೆ ಒಂದು ತಾಸು ಆತ್ರಿ, ಊರ್ಲಿಂದ ಇಲ್ಲಿ ಬರ್ಬೇಕಂದ್ರೆ 10 ಗಂಟೆಗೆ ಬಂದಿದ್ವಿ. ಇಲ್ಲಿವರೆಗಿನ ಈಗ ಬರ್ತೀವಿ ಅಂತಂದ್ರೆ ಇಲ್ಲಿವರೆಗೂ ಕುಂತೀವ್ರಿ. ಒಂದ್ ಕಪ್ ಚಾ ಸತಿ ಕುಡಿಯಾಕ ಹೋಗಿಲ್ರಿ. ಆ ತರ ಬೆಳಿಗ್ಲಿಂದ ಕುಂತಾರ. ಎಲ್ಲಿ ಈಗ ಏನಂತಾರೆ, ಹಗ್ಲೇಲಿ ಕುಂತಿಂದ ನೀವು ಊರಿಗೆ ಹೋಗ್ಬಿಡ್ರಿ, ನಾಳೆ ಏನೈತಿ ಅದನ್ನ ಬಗೆಹರಿಸ್ತಾನಂತ. ಇದೇ ತರನ 4 ಸಲ ಆತ್ರಿ ಈಗ ನಮ್ಮ ಪೊಲೀಸರು ಹಿಡ್ಕೊಂಡ್ಬರೋದು, ಈ ತರ ಮಾಡೋದು, ಮತ್ತ ಅವ್ರ ಕೇಸ್ ತಗೊಳ್ಳೋದು. 4 ಕೇಸ್ 3 ಕೇಸ್ 5 ಕೇಸ್ ಆದ್ರೆ ನಮ್ಗೆ ಒಟ್ಟ ಏನಾರ ಕೊಡಂಗಿಲ್ಲ. ಈ ಮಹಿಳೆ ಹೇಳಿಕೆ ಪ್ರಕಾರ ನೋಡೋದಾದ್ರೆ ಠಾಣೆಗೆ ಬರುವ 3 ದಿನದ ಮುಂಚೆ ಇವ್ರದೇ ದೂರು ತಗೊಂಡು ಇವರನ್ನೇ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡೋಕೆ 2 ಪೊಲೀಸ್ ವ್ಯಾನ್ ತಗೊಂಡು ಹೋಗಿದ್ದಾರೆ. ವೀಕ್ಷಕರೇ, ತಾವು ಈ ದೃಶ್ಯದಲ್ಲಿ, ಈ ಫೋಟೋದಲ್ಲಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಜಗಳ ಯಾರದೇ ಇರಲಿ, ಯಾವುದೇ ಜಾತಿ ಜಗಳ ಇರಲಿ ಅಥವಾ ಹಳ್ಳಿಗಳಲ್ಲಿ ಆಗೋದು ಸಹಜ, ಅದನ್ನು ತಡೆಯೋಕಂತ ಆಗಲ್ಲ. ಅತಿರೇಕಕ್ಕೆ ಹೋದಾಗ ಜನ ಪೊಲೀಸ್ ರಕ್ಷಣೆ ತಾನೇ ಪಡಿಬೇಕು. ಯಾಕೆ ರಕ್ಷಣೆ ಪಡಿಬೇಕು? ಕಾನೂನು ಮೇಲೆ ಇರೋ ಗೌರವ ಮತ್ತು ಪೊಲೀಸ್ನವರ ಮೇಲೆ ಇರೋ ಬಲವಾದ ನಂಬಿಕೆ ರಕ್ಷಣೆ ಕೊಟ್ಟೇ ಕೊಡ್ತಾರಂತ. ಆದ್ರೆ ಇಲ್ಲಿ ಸೌನು ಠಾಣೆಯಲ್ಲಿ ನಡೀತಾ ಇರೋದು ಬೇರೆ. ಠಾಣೆಗೆ ದೂರು ನೀಡಲಿಕ್ಕೆ ಅಂತ ಬಂದವರು ದೂರುದಾರನ್ನೇ ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಠಾಣಾ ಆವರಣದಲ್ಲಿ ಕೂಡಿಸಿ ಅವರಿಗೆ ಕುಂಟು ನೆಪ ಹೇಳಿ ಅವರ ಸಮಯ ಎಲ್ಲ ವ್ಯರ್ಥ ಮಾಡಿದ್ದಾರೆ. ವೀಕ್ಷಕರೇ, ಕೊನೆಗೆ ದೂರುದಾರರು ಕೊಟ್ಟ ಅವರ ಅರ್ಜಿಯಲ್ಲೇ ಲಿಖಿತ ರೂಪದಲ್ಲಿ ಏನು ಅಂತ ಬರೆದಿದ್ದಾರಂದ್ರೆ ನೋಡಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಪ್ರಾಥಮಿಕ ವಿಚಾರಣೆ ಕುರಿತು ಮಾನ್ಯ ಡಿಎಸ್ಪಿ ಸಾಹೇಬರಿಗೆ, DSP ಇದೆಯೋ ಅಥವಾ DYSP ಇದೆಯೋ ಅದು ಅವರಿಗೆ ಗೊತ್ತು, ಬರೆದವ್ರಿಗೆ, ಸಿಗ್ಗಾಂವ್ ರವರಿಗೆ ಕಳಿಸಿಕೊಂಡು ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೀಲ್ ಹೊಡೆದು ಸಹಿ ಮಾಡಿ ಇವ್ರ ಕೈ ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಇದು ಕಾಟಾಚಾರಿ ಕಂಪ್ಲೇಂಟು, ಇದರ ಅರ್ಥ ಆಯ್ತು. ಹಾಗಾದ್ರೆ ಬನ್ನಿ ದೂರುದಾರರು ಮತ್ತೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಶಿವಪ್ಪ, ಏನು ನಿಮಗೇನ್ ತೊಂದರೆ ಆಗಿದೆ ಹೇಳಿ? ಅದ ತೊಂದ್ರೆ ಏನ್ ಹೊಡೆಯೋದು, ಇದು ಮಾಡೋದು, ಪೊಲೀಸರು ಹಿಡ್ಸ್ಕೊಂಡ್ಬರೋದು.
ಮತ್ತೇನೈತಿ ಅದ್ರಾಗ ನಾವು ಎಲ್ಲಾರು ಹೋದ್ವಿ ಅಂದ್ರೆ ನಮ್ಮನ್ನ ಹುಡುಕ್ಯಾಡಿ ಪೊಲೀಸ್ ಕರ್ಕೊಂಬಂದು ಹಿಡಿಸ್ಕೊಂಡು ಹೊಡಿಸ್ಕೊಂಡು ತೊಗೊಂಬರೋದು ಅಲ್ಲಿ ಇದೇ ಪ್ರಕರಣ ಮಾಡಕತ್ತ. ಅಲ್ಲಲ್ಲ ಅಲ್ಲಿ ಜಗಳಕ್ಕೆ ಬಂದಿದ್ದಾರೆ ಅಂತೇಳಿ ಇಲ್ಲಿ ಪೊಲೀಸ್ ಸಹಾಯ ಕೇಳ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಪೊಲೀಸ್ ಏನ್ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಅದನ್ನ ಹೇಳಿ. ಪೊಲೀಸರು ಬೆಳಿಗ್ಗೆ ಈಗ ಸದ್ಯ 1:30 ಬರ್ತಾರೆ, 2 ಗಂಟೆಗೆ ಬರ್ತಾರ ಅಂತ ಹೇಳಿ ಬೆಳಿಗ್ಗೆ ಹಂಗೆ ಕಾಯಿಸ್ತಾ ಇದ್ದಾರೆ. ಹಂಗ ಕಳಿಸ್ತಾರ. ಅಲ್ಲಿಂದ ನಾವು ಕೇಳಿದ್ದಂದ್ರೆ ಮುಂದೆ ಬರ್ರಿ, ಬೆಳಿಗ್ಗೆ ಬರ್ರಿ, ಅವ್ರ ಮೀಟಿಂಗ್ ಹೋಗ್ಯಾರ, ಇದಕ್ಕೆ ಹೋಗ್ಯಾರ, ಅದಕ್ಕೆ ಹೋಗ್ಯಾರ ಅಂತೇಳಿ ಅನ್ನಕತ್ತಾರೆ. ಕೇಳಿದ್ರಲ್ಲ ವೀಕ್ಷಕರ, ಇವ್ರದ್ದೆಲ್ಲ ಎಲ್ರಿಗೂ ಅದೇ ರೋದನೆ. ಇಷ್ಟೆಲ್ಲ ಜನ ಬಂದಿದಾರಲ್ಲ, ಬೆಳಿಗ್ಗಿಂತ ಇಲ್ಲಿ ಒಂದು ತಿಂಡಿ ಕೂಡ ತಿಂದಿಲ್ಲ, ಆ ತರ ಕೂತಿದ್ದಾರೆ. ನಿಮಗೆ ಕಿವಿ ಮಾತು ಹೇಳಿದ್ರೆ, ಹಳ್ಳಿಗಳಿಂದ ಏನು ಬರ್ತಿರೋ ಹಳ್ಳಿಗಳಿಂದ ಬಂದ್ರೆ ಇಲ್ಲಿ ಪೊಲೀಸ್ ಠಾಣೆ ಅವ್ರು ತಗೊಳ್ಳಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ ಗೊತ್ತಾ? ಸೀದಾ ಆನ್ಲೈನ್ ಕಂಪ್ಲೇಂಟ್ ಮಾಡಿ. ಇವರು ಅಂದ್ರೆ ಸವನೂರು ಠಾಣೆಯವರು ಏನ್ ಮಾಡಿದ್ದಾರಂದ್ರೆ, ಪದೇ ಪದೇ CPI ಸಾಹೇಬರು ಆವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ಹೇಳ್ಕೊಂಡು ರಾತ್ರಿವರೆಗೆ ದೂರು ತಗೊಳ್ಳದೆ ದೂರದಾರರ ಕಾಲಹರಣ ಮಾಡಿದ್ದಾರೆ ಸ್ನೇಹಿತರೆ. CPI ಸಾಹೇಬರಿಗೆ ನಾನು ಕರೆ ಮಾಡಿದೆ, ಸರ್ ದೂರುದಾರರು ಬಂದು 12 ತಾಸು ಆದರೂ ತಾವು ದೂರು ಯಾಕೆ ತಗೊಂಡಿಲ್ಲ ಅಂತ ನಾನೇ ಕೇಳಿದೆ ಖುದ್ದಾಗಿ. ಆಗ ಅವ್ರ ಬಾಯಿಂದ ಬಂದ ಉತ್ತರ ಏನಪ್ಪಾ ಅಂದ್ರೆ, CPI ಹೇಳ್ತಾರೆ ನನಗೆ ರಾಜಕೀಯ ಒತ್ತಡ ಇದೆ, ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ದೂರು ತಗೊಳ್ಳಕ್ಕೆ ಆಗೋಲ್ಲ ಅಂತ ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಡವರು ಯಾರ ರಕ್ಷಣೆ ತಗೋಬೇಕು ಸ್ವಾಮಿ, ನೀವೇ ಹೇಳಿ. ಅಂದ್ರೆ ಇಲ್ಲಿ ಕಾನೂನು ಮಾರಾಟವಾಗಿದೆ ಅಂತ ಆಯ್ತು, ಸ್ಪಷ್ಟವಾಗಿ ಕಾಣ್ತಾ ಇದೆ ಇಲ್ಲಿ. ಹಾಗಾದ್ರೆ ಇಲ್ಲಿ ಸಂವಿಧಾನಕ್ಕೆ ಗೌರವ ಇಲ್ವಾ? ಸವನೂರು CPI ಸಾಹೇಬರು ಹೇಳೋ ಪ್ರಕಾರ ಸವನೂರು ತಾಲೂಕಿನಲ್ಲಿ ಇರೋರು ಅಥವಾ ಸವನೂರು ಸ್ಥಳೀಕರು ಯಾರಾದ್ರೂ ದೂರು ನೀಡಲಿಕ್ಕೆ ಹೋದ್ರೆ ಅವರು ರಾಜಕೀಯ ಸಹಾಯ ತಗೊಂಡೇ ಹೋಗ್ಬೇಕಾಯ್ತು. ನಿಮ್ಮ ಪ್ರಕಾರ ಅಂದ್ರೆ CPI ಸಾಹೇಬ್ರ ಪ್ರಕಾರ ಸವನೂರು ಪೊಲೀಸ್ ಠಾಣೆಯಲ್ಲಿ ಕಾನೂನು ನಡೀತಾ ಇಲ್ಲ, ಬರೀ ರಾಜಕೀಯ ನಡೀತಾ ಇದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ವೀಕ್ಷಕರೇ, ಅದು ಏನೇ ಇರಲಿ, ನಾನು ನಿಮ್ಮ ಕೊನೆಗೆ ತಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ನನ್ನ ಅಲ್ಲಿ ನಿಜವಾದ ನಡೆದಿದ್ದ ಘಟನೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಇನ್ನು ಮೇಲೆ ಯಾರಾದರೂ ಸವನೂರು ಸ್ಥಳೀಕರಾಗಲಿ ಮತ್ತು ಸವನೂರು ತಾಲೂಕಿನ ಹೊರವಲಯದವರಾಗಲಿ ಯಾರಾದರೂ ಜಗಳ ಹಳ್ಳಿ ಇದ್ರೆ ಹಾಗೆ ಆಗುತ್ತೆ. ಜಗಳ ಆದ್ರೆ ಸವನೂರು ಠಾಣೆಗೆ ಮಾತ್ರ ಬರಕ್ ಹೋಗ್ಬೇಡಿ. ಬಂದ್ರೆ ಇಲ್ಲಿವರೆಗೆ ಏನ್ ನೋಡಿದ್ರಲ್ಲ, ನಿಮಗೂ ಅದೇ ಪರಿಸ್ಥಿತಿ ಆದ್ರೂ ಆಗ್ಬೋದು. ಆದ್ರೆ ಏನಾಗುತ್ತೆ, ನಿಮ್ಮ ರೊಕ್ಕನೂ ಹಾಳಾಗುತ್ತೆ, ನಿಮ್ ಕಂಪ್ಲೇಂಟ್ ತಗೊಳ್ಳಲ್ಲ, ಆಮೇಲೆ ನಿಮ್ಮ ಸಮಯನೂ ವ್ಯರ್ಥ. ಅದಕ್ಕಿಂತ ಒಂದು ಉತ್ತಮವಾದ ಮತ್ತು ಸರಳವಾದ ಮಾರ್ಗವನ್ನ ಹೇಳ್ತೀನಿ, ದಯವಿಟ್ಟು ಸ್ವಲ್ಪ ಗಮನದಲ್ಲಿ ಇಟ್ಟು ಕೇಳಿ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ, ಒಂದೇದು ಅಲ್ಲೇ ನಿಮ್ಮೂರ ಹಿರಿಯರು ಸೇರಿಸ್ಕೊಂಡು, ಯಾವುದೇ ಜಗಳ ಅಲ್ಲೇ ನಿಮ್ಮೂರ ಹಿರಿಯರು ಸೇರಿಸ್ಕೊಂಡು ಬಗೆಹರಿಸ್ಕೊಳ್ಳೋದು ಉತ್ತಮ. ಜಾಣೇದು ಊರಾಗೂ ಬಗೆಹರಿಲಿಲ್ಲ ಅಂದ್ರ ಊರ್ ಜನ ಸರಿ ಇಲ್ಲಪ್ಪ, ನಾವು ಕಾನೂನು ಮೂಲಕನ ಬರ್ತೀವಿ ಅಂತಂದ್ರ ಸವನೂರು ಠಾಣೆಗಂತೂ ಹೋಗ್ಬೇಡಿ, ಸವನೂರು ಕೋರ್ಟ್ಗೆ ಹೋಗ್ರಿ. ಅಲ್ಲಿ ಒಬ್ಬ ಒಳ್ಳೆ ವಕೀಲನ್ ಹೇಳ್ರಿ, ನಿಮ್ಮ ಮೊಕದ್ದಮೆ ದಾಖಲಿಸಿ. ಅಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಅಂತ ಕೊಡ್ತಾರೆ ಕೋರ್ಟಲ್ಲಿ. ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟು ನ್ಯಾಯಾಧೀಶರ ಮೂಲಕ FIR ತಾವು ಮಾಡಿಸಬಹುದು, ಕಾನೂನು ಮೂಲಕನೇ ಹೋಗ್ತೀನಿ ಅಂತಂದ್ರೆ. ಆಮೇಲೆ ಕೊನೆಯದು 0 FIR ಅಂತ ದೂರು ನೀಡಬಹುದು ತಾವು. ಇದು ಹೇಗಪ್ಪ ಅಂತಂದ್ರೆ, ನೀವು ಕರ್ನಾಟಕದ ಯಾವುದೇ ಜಿಲ್ಲೆ ಅಥವಾ ಯಾವುದೇ ತಾಲೂಕಿನವರು ಆದ್ರೂ ಕೂಡ ತಾವು 0 FIR ಮಾಡಿಸಬಹುದು. ಕೊನೆಗೆ ನಿಮ್ಮ ಹತ್ತಿರದ ಠಾಣೆಗೆ ಬರ್ತದೆ. ಎಲ್ಲಿ ಯಾವ ತಾಲೂಕಿನಲ್ಲಿ ಮಾಡಿಸಿದ್ರು ನಿಮ್ಮ ಹತ್ತಿರ ಠಾಣೆಗೆ ಬರ್ತದೆ. ಆಮೇಲೆ ನೀವು ಏನಾದ್ರೂ ಸ್ವಲ್ಪ ತಿಳುವಳಿಕೆ ಉಳ್ಳವರಾಗಿದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ದೊಡ್ಡ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಅದು ಯಾವ ರೀತಿ ಅಂತಂದ್ರೆ, ಅಧಿಕಾರಿಗಳು ಅಡ್ರೆಸ್ ತಗೊಳ್ಳಿ, ಅದು ಗೂಗಲ್ ಅಂತೂ ಸಿಕ್ಕೇ ಬೀಳುತ್ತೆ. ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಅದು ಗೂಗಲ್ ಅಂತೂ ಸಿಕ್ಕೇ ಬೀಳುತ್ತೆ. ಆಮೇಲೆ ಬೈ ಪೋಸ್ಟ್ ಮಾಡಿ, ನೀವು ನಿಮ್ಮ ಸಮಸ್ಯೆಯನ್ನು ಬರೀರಿ, ಅದರಲ್ಲಿ ಸಮಸ್ಯೆಯನ್ನು ಬರೆದು ಬೈ ಪೋಸ್ಟ್ ಮೂಲಕ ಕಳಿಸಿ, ಇಮೇಲ್ ಮೂಲಕ ಕಳಿಸಿ. ಈಗಿರೋ ಠಾಣೆಗಳ ಸ್ಥಿತಿ ನೋಡಿದ್ರೆ ಇದೇ ಸೂಕ್ತ ಮಾರ್ಗ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ಹಾಗೆ ಸವನೂರು ಪೊಲೀಸ್ ಠಾಣೆ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ ಸ್ನೇಹಿತರೆ. ಅವುಗಳನ್ನ ಸಮಯ ಬಂದಾಗ ನಾನೇ ಸಾಕ್ಷಿ ಅಂತೂ ಇದ್ದೇ ಇದೆ, ಸಾಕ್ಷಿ ಸಮೇತ ನಾನೇ ತೋರಿಸ್ತೀನಿ.
ಸದ್ಯಕ್ಕೆ ಇಷ್ಟು ಸಾಕು. ಇದೇ ತರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.